ಪ್ರತಿಯೊಂದು ವಿಡಿಯೋ ವೆಂಟ್ ವೈರಲ್. ನಾನು ಎಲ್ಲಿ ಹೋಗ್ತಿದ್ದೆ, ಮೇಡಮ್ ನಾನು ನಿಮ್ಮ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಏನು ಡ್ಯಾನ್ಸು, ಮತ್ತು ನಿಮ್ಮ ಸಿನಿಮಾ ರಿವ್ಯೂಸ್ ನೋಡಿದೆ ಅಂಥೇಳಿ ಥಿಯೇಟರಿಗೆ ಬಂದು ಸಿನಿಮಾ ನೋಡಿದ್ದಾರೆ. ದಟ್ ಈಸ್ ಆಲ್ ಬಿಕಾಸ್ ಆಫ್ ಪ್ರೆಸೆಂಟ್ ಮೀಡಿಯಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ಪವನ್ ಒಡಿಯರ್ ಸರ್ ಇವತ್ತು ಇಲ್ಲಿ ಬಂದಿದ್ದಾರೆ. ಗೂಗ್ಲಿ ಈಸ್ ಮೈ ಫೇವ್ರೇಟ್ ಮೂವಿ. ಥ್ಯಾಂಕ್ ಯು ಪವನ್ ಸರ್ ಬಂದಿದ್ದಕ್ಕೆ. ಆ್ಯಂಡ್ ಥಿಯೇಟ್ರಲ್ಲಿ ಜನರ ರಿಯಾಕ್ಷನ್ ವಾಸ್ ಲೈಕ್, ಓ ಮೈ ಗಾಡ್, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿ ಜನರ ಜೊತೆ ಕುತ್ಕೊಳ್ಳೋಣ ಅಂತ ಹೋಗಿದ್ದು. ಎಲ್ಲರೂ ಫ್ಲ್ಯಾಶ್ ಲೈಟ್ಸ್ ಆನ್ ಮಾಡಿಕೊಂಡು ಕಿಚ್ಚಾಡಿ ವಿಜುವಲ್ಸ್ ಹೊಡೆದು, ನಿಜ ಅದು ಎಕ್ಸ್ಪೆಕ್ಟ್ ಮಾಡಿಲ್ದಲೇ ಇರೋವಂತಹ ಪ್ರೀತಿ ಸಿಕ್ತು. ಜೊತೆಗೆ ಸಿನಿಮಾ ಮುಗಿಸ್ಕೊಂಡು ಥಿಯೇಟ್ರಿಂದ ಆಚೆ ಹೋದ್ರೆ ಒಂದಷ್ಟು ಜನ ರೇಗ್ಸಿದ್ರೆ ಯೂಶಲಿ ನಮಗೆ ಕೋಪ ಬರುತ್ತೆ. ಅವತ್ತು ರೇಗ್ಸಿದ ವಿಷಯಗಳನ್ನೆಲ್ಲ ನೆನಪಿಸ್ಕೊಂಡು ಇವತ್ತೂ ಬಹಳ ಖುಷಿ ಆಗುತ್ತೆ. ಕ್ರೀಮ್ ಬನ್ ಅಂತ ಹೋಗೋದಾಗ್ಲಿ, ಸಿನಿಮಾದಲ್ಲಿ ಬರೋ ಡೈಲಾಗ್ಸ್ಗಳನ್ನ ಹಿಡ್ಕೊಂಡು, ದಟ್ ಈಸ್ ವೆರಿ ದಟ್ ಬ್ರಿಂಗ್ಸ್ ಸೋ ಮಚ್ ಹ್ಯಾಪಿನೆಸ್. ಆ್ಯಂಡ್ ನಮ್ಮ ಊರಿನ ಜನರನ್ನ ನಾನು ನೆನೆಸ್ಕೊಳ್ಳೇಬೇಕು. ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಕಟ್ಟಿ ಹೋಗಿದ ತಕ್ಷಣ ಸೆಲೆಬ್ರೇಷನ್ ಮಾಡಿ, ಊರಿನ ಗಣ್ಯರು, MLAಗಳು ಇವರೆಲ್ಲ ಥಿಯೇಟರಿಗೆ ವಿಸಿಟ್ ಮಾಡಿ, ರಿಲೀಸ್ ದಿನ ಜೊತೆಗೆ ನಾವು ಟೀಮ್ ಅವ್ರು ಹೋಗಿದ್ದ ದಿನ ಎಲ್ಲ ಬಂದು ನಮ್ಮನ್ನು ಅವ್ರ ಮನೆಗಳಿಗೆ ಕರೆಸ್ಕೊಂಡು ನೆನಪಿಸ್ಕೊಳ್ಳೇಬೇಕು. ಅದ್ರ ಜೊತೆ ನಿಂತಿದ್ದು ನನ್ನ ತಂದೆ ತಾಯಿ. ಫಾರ್ ಅ ಫೀಮೇಲ್ ಅಂದರೆ ಒಂದು ಹುಡುಗಿಗೆ ಅವಳು ಹೀರೋಯಿನ್ ಆಗಬೇಕು, ಆರ್ಟಿಸ್ಟ್ ಆಗಬೇಕು ಅಂದ್ಕೊಂಡ್ರೆ ಮೊದಲನೇದೇ ಮನೇಲಿ ಬೇಡ ಅಂತಾರೆ. ಬಟ್ ಅವ್ರು ನನಗೆ ಸ್ಟ್ರಾಂಗೆಸ್ಟ್ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡ್ರು. ಜೊತೆಗೆ ಈ ಸಿನಿಮಾದ ಮೆರವಣಿಗೆ ಅಂತ ಏನು ಹೇಳಿದ್ರು ಅದು ಸತ್ಯ. ಜನರ ರಿಯಾಕ್ಷನ್ ಕೂಡ ಅದೇ ಇತ್ತು. ಹಾಗಾಗಿ ಸುಕೇಶ್ ಸರ್ಗೆ ತುಂಬ ಜಾಸ್ತಿ ಕ್ರೆಡಿಟ್ಸ್ ಹೋಗುತ್ತೆ. ಆ್ಯಂಡ್ ನಮ್ಮ ಡೈರೆಕ್ಟರ್ಗೆ, ಸಿನಿಮ್ಯಾಟೋಗ್ರಫರ್ಗೆ, ಎಡಿಟರ್, ಮ್ಯೂಸಿಕ್ ಡೈರೆಕ್ಟರ್, ಆ್ಯಂಡ್ ಮೆನ್ಷನ್ ಮಾಡಲೇಬೇಕಾದ ಜನ ಅಂತ ಬಂದು ಅಂದರೆ ಟೆಕ್ನಿಷಿಯನ್ಸ್ ಆಗಲಿ, ಪ್ರಮೋಷನ್ಸ್ ಮಾಡಿದಂಥ ನಮ್ಮ ಪ್ರೊಡಕ್ಷನಲ್ಲಿ ಇದ್ದಂಥ ಎಲ್ಲ ಬಾಯ್ಸ್. ಲೈಕ್ ಅವ್ರಿಗೆ ಎನರ್ಜಿ ಮೇ ಬಿ ನಿದ್ದೆ ಮಾಡಿದ್ರೋ ಇಲ್ವೋ, ಊಟ ಮಾಡಿದ್ರೋ ಇಲ್ವೋ, ಬಟ್ ಪ್ರಮೋಷನ್ಸ್ ಅಂತೂ ಅದ್ಭುತವಾಗಿ ಕಾಲೇಜ್ ಹುಡುಗರನ್ನ ಹೋಗಿ ಕಾಲೇಜ್ಗಳನ್ನೆಲ್ಲ ಭೇಟಿ ಮಾಡಿ ಅಲ್ಲಿ ಅವರು ಪ್ರಮೋಷನ್ ಮಾಡಿದಂಥ ರೀತಿ ವಾಸ್ ಲೈಕ್ ಅಮೇಝಿಂಗ್. ಸೊ ವೆರಿ ಹ್ಯಾಪಿ ಫಾರ್ 25 days. ಆ್ಯಂಡ್ ಸೊ ಈ 25 days ಆದಮೇಲೆ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂದರೆ ಮೇನ್ ಅದಕ್ಕೆ ರೀಸನ್ನು ಎಲ್ಲರೂ ಹೇಳಿದಂಗೆ ಮಾರ್ಕೆಟಿಂಗ್, ಪ್ರಮೋಷನ್. ನಾವು ಹೊಸ ತಂಡ ಆದ್ರೂ, ತುಂಬ ಹೊಸ ತಂಡ ಅಂದರೆ ಏನು ಎಕ್ಸ್ಪೀರಿಯನ್ಸೇ ಇಲ್ಲ ಅಂತ ನಾವು ಒಂದು ಮೂವಿ ಮಾಡಿದ್ದೀವಿ ಎಲ್ಲರೂ ಸೇರಿಕೊಂಡು. ಎಸ್ಪೆಷಲಿ ಸುಕೇಶ್ ಸರು, ಭರತ್ ಸರು. ನಾನು ಅಟ್ಲೀಸ್ಟ್ ಆ್ಯಕ್ಟಿಂಗ್ ಬಗ್ಗೆ ಚೂರಾದರೂ ಗೊತ್ತು, ಒಂದು 2 ಮೂವಿನಲ್ಲಿ ಆ್ಯಕ್ಟ್ ಮಾಡಿದ್ದೆ. ಬಟ್ ಎಲ್ಲರೂ ಹೊಸೊಬ್ರು, ರೈಟರು, ಡೈರೆಕ್ಟರು, ಪ್ರೊಡಕ್ಷನ್ ಟೀಮ್ ಫುಲ್ ಹೊಸದು. ಸೊ ಹೊಸೊಬ್ರು ಸೇರಿಕೊಂಡು ಒಂದು ಮೂವಿನ 25 ದಿನ ಥಿಯೇಟ್ರಲ್ಲಿ ನಿಲ್ಲಿಸೋದು ಅಂದರೆ ಚಿಕ್ಕ ವಿಷಯ ಅಲ್ಲ. ಸೊ ಇದು ತುಂಬ ಪ್ರೌಡ್ ಮೂಮೆಂಟ್ ನಮಗೆ ಆ್ಯಕ್ಚುಲಿ. ಯಾಕಂದರೆ ನಾವು ಸುಮಾರು ಮೂವಿಗಳು ನೋಡಿದ್ದೀವಿ, ಆಗಲ್ಲ ಥಿಯೇಟ್ರಲ್ಲಿ ನಿಲ್ಲಲ್ಲ. ಸೊ ನಮ್ಮ ಮೂವಿ 25 ದಿನ ನಿಂತಿದೆ ಥಿಯೇಟ್ರಲ್ಲಿ ಅಂದರೆ ಅದು ತುಂಬ ದೊಡ್ಡ ವಿಷಯ. ನನಗಂತೂ ಅದ್ರ ಬಗ್ಗೆ ಬಹಳ ಹೆಮ್ಮೆ ಇದೆ. ಎಷ್ಟು ಜನ ನೋಡಿದಾರೋ, ಎಷ್ಟು ಜನ ನೋಡಿಲ್ವೋ ನನಗೆ ಗೊತ್ತಿಲ್ಲ. ಆದರೆ ನಾನು ಎಲ್ರಿಗೂ ಹೇಳಿದ್ದೀನಿ, ಹೋಗಿ ನೋಡಿ. ಇವತ್ತಿಗೂ ಹೇಳ್ತಾ ಇದ್ದೀನಿ, ಇನ್ನೂ 10 ದಿನ ಇರುತ್ತೆ, ಹೋಗಿ ನೋಡಿ ಅಂತಾನು ಹೇಳಿದ್ದೆ ಎಷ್ಟೊಂದು ಜನಕ್ಕೆ. ನನಗೆ ಅಷ್ಟು ಖುಷಿ ಇದೆ. ಯಾಕಂದರೆ 25 days ನಮ್ಮದು ಮೂವಿ ಇದೆ ಥಿಯೇಟರ್ಸಲ್ಲಿ ಅಂದರೆ ಅದು ನನಗೆ ಮಾತಲ್ಲಿ ಹೇಳೋಕ್ಕಾಗ್ತಾಯಿಲ್ಲ, ಅಷ್ಟು ಖುಷಿ ಇದೆ. ಆ್ಯಂಡ್ ಇದಕ್ಕೆಲ್ಲ ಕ್ರೆಡಿಟ್ ಆಬ್ವಿಯಸ್ಲಿ ನಮ್ಮ ಪ್ರೊಡಕ್ಷನ್ ಟೀಮ್ಗೆ ಹೋಗುತ್ತೆ. ಅವ್ರು ತುಂಬ ಚೆನ್ನಾಗಿ ಪ್ರಮೋಷನ್ಸ್ನ ಮಾಡಿದ್ದಾರೆ, ಅಡ್ವರ್ಟೈಸ್ಮೆಂಟ್ಸ್ನ ಮಾಡಿದ್ದಾರೆ. ನಾವು ಪ್ರಾಬ್ಲಿ ಸ್ಕ್ರೀನ್ ಮೇಲೆ ನಾವು ಏನು ಮಾಡಿದ್ದೀವಿ ಅದಷ್ಟೇ ಕಾಣುತ್ತೆ ನೋಡೋರಿಗೆ, ಆದರೆ ಅದೆಲ್ಲ ಕಾಣಲ್ಲ. ಹಿಂದ್ಗಡೆ ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ಇಡೀ ಟೀಮ್ ಅವರು ಅಂತ ಜನರಿಗೆ ಕಾಣಲ್ಲ ಅದು. ಸೊ ಕಾಣದಿರೋ ವಿಷಯಕ್ಕೆ ನಾವೆಲ್ಲ ಅವಾಗಿಂದನೂ ಅದನ್ನೇ ಹೇಳ್ತಾ ಇದ್ದೀವಿ. ಹಿಂದ್ಗಡೆ ಇರೋರು ತುಂಬ ಕೆಲಸ ಮಾಡಿದ್ದಾರೆ, ಸ್ಕ್ರೀನ್ ಹಿಂದೆ ತುಂಬ ಕೆಲಸ ಮಾಡಿದ್ದಾರೆ. ಸೊ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಇಡೀ ಟೀಮ್ಗೆ ಅಲ್ಲಿ ಯಾರ್ಯಾರಿದ್ದಾರೆ ಎಲ್ಲರೂ ಇನ್ಕ್ಲೂಡಿಂಗ್ ಎಲ್ಲರೂ ಇವಾಗ ಎಲ್ಲರೂ ಅವ್ರನ್ನ ಹೇಳಿದ್ದಾರೆ. ಟೆಕ್ನಿಷಿಯನ್ಸ್ ಇವರು, ಪ್ರೊಡಕ್ಷನ್ ಟೀಮ್ ಅವರು, ಎಡಿಟಿಂಗ್ ಮಾಡೋರು ಎಲ್ಲರೂ. ಸೊ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಾನೆಲ್ಲ ರಿಪೀಟ್ ಮಾಡಲ್ಲ. ಆ್ಯಂಡ್ ಮೇನ್ ನಮ್ಮ ಮಾಧ್ಯಮದವರು. ಸೊ ಮೀಡಿಯಾ ಇಲ್ಲದೆ ಇದು ಖಂಡಿತ ಪಾಸಿಬಲ್ ಆಗ್ತಾ ಇರಲಿಲ್ಲ. ಸೊ ಮೀಡಿಯಾದವ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ನನ್ನ ಇಡೀ ಟೀಮ್ ಅವ್ರಿಗೆ, ನನ್ನ ಕೋ ಆರ್ಟಿಸ್ಟ್ಗೆ ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಪ್ರಾಜೆಕ್ಟ್ ಆದಮೇಲೆ ನಿಮ್ಮ ಜೀವನ, ನಿಮ್ಮ ಕರಿಯರ್ ಇನ್ನೂ ಬೂಸ್ಟ್ ಆಗಲಿ, ಇನ್ನೂ ಚೆನ್ನಾಗಿ ಆಗುತ್ತೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆಲ್ ದಿ ಬೆಸ್ಟ್ ನಮ್ಮ ಇಡೀ ಟೀಮ್ ಅವ್ರಿಗೆ.